ತುಂಬ ದಿವಸದಿಂದ ಕಾಯ್ತಾ ಇದ್ವಿ. ಇವತ್ತು ಆ ದಿನ ತಮ್ಮೆಲ್ಲರ ಸಮಕ್ಷಮ ಒಳ್ಳೆ ಒಂದು ಸಭಾಂಗಣದಲ್ಲಿ ಮಾಡ್ತಾಯಿದ್ದೀವಿ. ಚಂದ್ರಮ್ಮ ಅವರು ಇನ್ನೇನು ಹೊರಡ್ತಾರೆ ಮನೆಯಿಂದ. ಚಂದ್ರ ಅಶ್ವಥ್ ಅವರು, ಅಶ್ವಥ್ ಅವರ ಸ್ಫೂರ್ತಿಯ ಚಿಲುಮೆ, ಅವರ ಹಾಡುಗಳಿಗೆ, ಅವರ ಸಂಗೀತ ಯಾನಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಸಹಕರಿಸೋರು. ಅವ್ರನ್ನ ಪ್ರಥಮ ಬಾರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲಿ ಬರ್ತಾ ಇದ್ದಾರೆ. ನಮ್ಮ ಊರಿಗೆ ಕೂಡ ಕರೆಸಿದ್ದೆ. ನಂತರ ನಾಡಿನ ಖ್ಯಾತ ಸಾಂಸ್ಕೃತಿಕ ರಾಯಭಾರಿಗಳು, ಹಿರಿಯ ರಂಗಕರ್ಮಿಗಳು ಮತ್ತು ಕರ್ನಾಟಕ ಸರ್ಕಾರದ ನಾಟಕ ಅಕಾಡೆಮಿ ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಜಿ ಕಪ್ಪಣ್ಣನವರು. ಅವರು ಅಶ್ವಥ್ ಅವ್ರ ಜೊತೆಗೆ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅಮೇರಿಕ, ಹೊರದೇಶದ ಅನೇಕ ಕಾರ್ಯಕ್ರಮಗಳು ಅಲ್ಲದೆ ಮುಂಬೈಯಲ್ಲಿ ಬಹುಶಃ ಅಶ್ವಥ್ ಅವರ ಕೊನೆಯ ದಿನಗಳಲ್ಲಿ ಷಣ್ಮುಗಾನಂದ ಹಾಲಲ್ಲಿ ಅದ್ಭುತವಾದ ಕಾರ್ಯಕ್ರಮ ಮಾಡಿದರು. ಅದಕ್ಕೆ ನಮ್ಮ ಭಾರತೀಯ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕರು ರವೀಂದ್ರ ಜೈನ್ ಅವರು ಕೂಡ ಬಂದಿದ್ದರು. ಆ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದು ಹಾಡಿದರು. ಅಶ್ವಥ್ ಅವ್ರ ಬಗ್ಗೆ ಅವರೇ ಬರೆದ ಸಾಲುಗಳನ್ನು ಹಾಡಿದರು. ಬಹುಶಃ ಆಗಿರಬೇಕು ಒಂದು 15 ವರ್ಷ ಆಯಿತು. ಸೊ ಹಾಗಾಗಿ ತಾವೆಲ್ಲ ಹಾಡ್ತಾ ಹೋಗಿ, ಅವರು ಬಂದ ನಂತರ ವಿಶೇಷವಾಗಿ ಅಶ್ವಥ್ ಅವ್ರ ಹಾಡುಗಳನ್ನು ನಾವು ಕೆಲವೊಬ್ಬರು ನಿಲಯದ ಕಲಾವಿದರು ಹಾಡ್ತಾಯಿದ್ದೀವಿ. ತಮಗೂ ಕೂಡ ಅಶ್ವಥ್ ಅವರ ಸಂಯೋಜನೆ ಹಾಡುಗಳು ಅಥವಾ ಅವರ ಗಾಯನದ ಹಾಡುಗಳು, ಬಹುಶಃ ಅವರ ಎಲ್ಲ ಗಾಯನದ ಹಾಡುಗಳು ಅವರ ಸಂಯೋಜನೆಯಲ್ಲೇ ಮೂಡಿ ಬಂದಿದೆ. ಬಹುತೇಕ ಹಾಡುಗಳು, ಕೆಲವೊಂದು ಹಾಡುಗಳು ಮಾತ್ರ ಪುತ್ತೂರು ನರಸಿಂಹನಾಯ್ಕ ಅವರು ಮತ್ತು ಯಶವಂತ ಹಳಬಂಡಿ ಅವರು ಅನೇಕ ಕಲಾವಿದರು ಹಾಡಿದರೆ ತಾವು ಕೂಡ ಕೇಳಿರ್ತೀರಿ. ಅವರಿಗೆ ಸನ್ಮಾನ ಹಮ್ಮಿಕೊಂಡಿದ್ದೀವಿ. ಚಂದ್ರಮ್ಮ ಅವ್ರಿಗೂ ಮತ್ತು ನಮ್ಮ ಶ್ರೀನಿವಾಸ್ ಜಿ ಕಪ್ಪಣ್ಣವರಿಗೆ ಮತ್ತು ಇಲ್ಲಿ ಬರುವಂಥ ನಮ್ಮ ಎಲ್ಲ ಮುಖ್ಯ ಅತಿಥಿಗಳಿಗೆ ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರೇಮ ಮೇಡಮ್ಮು, ಪಾರ್ಥ ಸರು ಒಳ್ಳೆ ಸೌಂಡು ಕೊಡ್ತಾ ಇದ್ದಾರಲ್ವ, ಒಳ್ಳೆ ಸೌಂಡ್ ಬರ್ತಾ ಇದೆಯಲ್ಲ. ಆಮೇಲೆ ನಮ್ಮ ಕುಂಬಳೆ ಸರ್ ಇದ್ದಾರೆ ಜೊತೆಗೆ ಯಾವಾಗಲೂ. ಎಲ್ಲ ನನ್ನ ಗಾಯಕ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮುಂಚೂಣಿಯಲ್ಲಿ ನಮ್ಮ ಮತ್ತೊಬ್ಬರು ನಮ್ಮ KL ಕಾಲೇಜಲ್ಲಿದ್ದಾಗ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಆಗಿದ್ದಂಥ ನಮ್ಮ ಶಿವಕುಮಾರ್, ನಾಡಿನ ಖ್ಯಾತ ವಕೀಲರು ಕೂಡ ಅವರು ಬಂದಿದ್ದಾರೆ. ಮಳೆ ಬರ್ತಾ ಇದೆ ಸರ್? ಸರಿ ಸರ್, ಥ್ಯಾಂಕ್ ಯು. ಹಾಗೆ ನಮ್ಮ ಊರಿನಿಂದ ದೂರದಿಂದ ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತರು ಸಂಕಣ್ಣ ಕರಿಮಿಯವರು ಬಂದಿದ್ದಾರೆ. ಇವರು ನಮ್ಮ ಊರಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ನಾನು. ಇಲ್ಲಿ ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಾವು ಮಾಡ್ತಾ ಇರ್ತೀವಿ. ಅದರ ಉಸ್ತುವಾರಿಯನ್ನು ವಹಿಸ್ಕೊಳ್ತಾ ಇರ್ತಾರೆ ಯಾವಾಗಲೂ ನಮ್ಮ ಸಂಕಣ್ಣ ಕರಿಮೀರವರು. ಮತ್ತೊಬ್ಬರು ನಮ್ಮ ಅನ್ನದಾತರು ಸಂಗಮೇಶ್ ಅವರು ಬಂದಿದ್ದಾರೆ. ನಮ್ಮ ಕ್ಯಾಟ್ರಿಂಗ್ ಸರ್ವೀಸು ಅವರು ಭಯಂಕರ ಬ್ಯುಸಿ ಇರ್ತಾರೆ. ಅದಕ್ಕೆ ಫಸ್ಟ್ ಅವ್ರ ಹತ್ರ ಅಳಿಸಿದ್ದು. ಯಾವಾಗ ಹೋಗ್ತಾರೆ ಹೇಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಕ್ಯಾಟ್ರಿಂಗ್ ಸರ್ವಿಸ್ ಕಾಯ್ತಾ ಇರುತ್ತೆ. ಹೋಟೆಲಲ್ಲಿ ಹೋಗಬೇಕಾಗಿರುತ್ತೆ ದೂರಿಂದ. ಅಲ್ಲಿ ವಿಜಯನಗರ RPC ಹೋಟೆಲ್ಲಿ ಅವ್ರದ್ದು ಹೋಟೆಲ್ ಇದೆ. ಮತ್ತು ನಮ್ಮ ತುಮಕೂರಿನ ಬಹಳ ದೀರ್ಘಕಾಲದ ಸ್ನೇಹಿತರು ಮೋಹನ್ ಶಂಕರ್ ಅವರು ಶ್ರೀಮತಿಯವರೊಂದಿಗೆ ಬಂದಿದ್ದಾರೆ. ಇವರು ಅದ್ಭುತವಾದ ನಟರು ಕೂಡ. ಸ್ವಲ್ಪ ಆರೋಗ್ಯ ಇತ್ತೀಚೆಗೆ ಸರಿ ಇಲ್ಲ ಅವ್ರದ್ದು. ಅದ್ಭುತವಾದ ಅಭಿನಯ, ಅದ್ಭುತವಾದ ನಟರು ಮತ್ತು ಒಳ್ಳೆಯ ವಿಡಿಯೋಗ್ರಾಫರ್ ಕೂಡ ಆಗಿದ್ದವರು. ಅನೇಕ ಶಿಷ್ಯರನ್ನು ತುಮಕೂರಲ್ಲಿ ಇವಾಗಲೂ ಕೂಡ ಬಿಟ್ಟಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಹಾಗೆ ಮತ್ತೊಬ್ಬರು ನಮ್ಮ ಹಿಂದಿ ಹಾಡುಗಳ ಒಡನಾಡಿ ಇಂದಿರಾ ಮೇಡಮ್ ಬಂದಿದ್ದಾರೆ. ತಮಗೂ ಕೂಡ ಸ್ವಾಗತ ಇಂದಿರಾ ಮೇಡಮ್. ಆಗಲೇ ತಮ್ಮ ಮುಖ ತೋರಿಸ್ಬೇಕು ಎಲ್ಲರಿಗೂ. ಮತ್ತು ನಮ್ಮ ಛಾಯಾಗ್ರಾಹಕರು, ನಮ್ಮ ಫೋಟೋಗ್ರಾಫರ್ ಶಿವ ಅವರಿಗೆ, ನಮ್ಮ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡ್ತಾಯಿದ್ದಾರೆ ಆವಾಗಿನಿಂದ ಅಖಿಲ ಮೇಡಮ್ಗೆ ಕೂಡ ನಾನು ಸಂಸ್ಥೆ ಪರವಾಗಿ, ಭಾರತಿ ಮೇಡಮ್ ಅವ್ರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಅವರು ಮೇಡಮ್ಮು ಕಾಸ್ಟ್ಯೂಮ್ಸ್ ಆ್ಯಂಡ್ ಮೇಕಪ್ಗೂ ಒಳಗಡೆ ಹೋಗಿದ್ದಾರೆ. ಬರ್ತಾರೆ ಒಂದು 10 ನಿಮಿಷದಲ್ಲಿ. ಪಳಪಳ ಅಂತ ಬರ್ತಾರೆ.
ಮೇಡಮ್ ಒಂದು ಹಾಡ್ಲಾ, ಆಮೇಲೆ ಶಿವಕುಮಾರ್ ಆಡ್ತಾರೆ, ಆಮೇಲೆ ಉಮಾ ಅವರು ಒಳಗಡೆ ಹೋಗಿದ್ದಾರೆ ಅಂತ ಕಾಣುತ್ತಲ್ಲ.